ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಬೆಳಗ್ಗೆ ಆಲ್ರೆಡಿ 7:15 ಆಗಿದೆ. ಇವತ್ತು ಪೋಹ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿನ್ನೆ ಸ್ವಲ್ಪ ರೈಸ್ ಇದೆ, ಅದು ಕೂಡ ಚಿತ್ರಾನ್ನಕ್ಕಾಗತ್ತೆ ಅಂತ ಹೇಳಿ ಪೋಹ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ಒಗ್ಗರಣೆ ಮಾಡ್ತೀವಲ್ವ, ಅದು ಚಿತ್ರಾನ್ನಕ್ಕೆ ಯೂಸ್ ಮಾಡ್ಕೋಬೋದು ಅಂತ. ಸುಮ್ಮನೆ ಅನ್ನ ವೇಸ್ಟ್ ಆಗುತ್ತೆ, ಚೆಲ್ಲೋದಕ್ಕೆ ಮನಸ್ಸು ಬರೋದಿಲ್ಲ, ಅದಕ್ಕೋಸ್ಕರ ಈಗ ಮಾಡೋದಷ್ಟೇ. ಹಾಗೆ ನನ್ನ ಕೈಯಲ್ಲಿ ಲೆಮನ್, ಅದೇ ಮಾಮೂಲಿ ಕುಳಿತೀನಲ್ಲ ಹಾಟ್ ವಾಟರು, ಲೆಮನ್ ಜೊತೆಗೆ ಹನಿ, ಹಾಗೆ ಒಂದು ಥೈರಾಯ್ಡ್ ಟ್ಯಾಬ್ಲೆಟ್. ಇದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಮಿಸ್ ಮಾಡಿದರೆ ಏನಾಗುತ್ತೆ ಅಂತ ಅಂದರೆ ಇಲ್ಲೆಲ್ಲ ಸ್ವಲ್ಪ ದಪ್ಪ ಆಗಿದೆ ಅಂತ ಅನಿಸುತ್ತೆ ನನಗೆ. ಥೈರಾಯ್ಡರಿಗೆ ಮಾಮೂಲಿ ಹಾಗೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ನನಗಿಲ್ಲೊಂದು ಸ್ವಲ್ಪ ದಪ್ಪ ಆಗಿದೆ, ಇಲ್ಲೆಲ್ಲ ದಪ್ಪ ಆಗಿದೆ ಅಂತ ಅನಿಸುತ್ತೆ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದರೆ. ಅದಕ್ಕೆ ಮಿಸ್ ಮಾಡಲ್ಲ. ಮತ್ತು ಇನ್ನೇನೆಂದರೆ ಕೆಲವೊಬ್ರು ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ತಾರೆ, ದಪ್ಪ ಆಗ್ತಾರೆ. ನಾನು ತಗೊಳ್ದೆ ತಳ್ಳ ಆಗ್ತಾಯಿದ್ದೀನಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ತೆಳ್ಳ ಆಗ್ತೀನಿ ಅಂತಲೇ ನಮ್ಮನ್ನ ಬೈತಾರೆ, ಯಾಕೆ ನೀನು ಚೆನ್ನಾಗಿದ್ದಿಲ್ಲ ಮತ್ತಿನ್ನೇನಕ್ಕೆ, ನಿಂಗೆ ಏನಾರು ಹೇಳಿದ್ರ ಅಂತ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಏನೋ ಥರ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ವೆಯ್ಟ್ ಲಾಸ್ ಮಾಡೋಣ ಅಂತ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ತುಂಬ ನನಗೆ ಹಂಗೇನೋ ಅನಿಸಿದ್ರೆ ಮಾಡ್ಬೋದು. ಬಟ್ ಅವರು ಒಂದ್ಸತಿ ಬೇಜಾರು ಮಾಡ್ಕೊತಾರೆ ಅಂತ ಅನಿಸುತ್ತೆ, ಬೈತಾ ಇರ್ತಾರೆ ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ. ಚೆನ್ನಾಗಿ ಇದೆಯಲ್ಲ, ಹಿಂಗೆ ಚೆನ್ನಾಗಿ ಇದ್ಬಿಡು, ಅದೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತ. ಅವ್ರಿಗೆ ನಾನು ಹೀಗಿದ್ರೇ ಇಷ್ಟ, ಚಬ್ಬಿ ಆಗಿರೋದೇ ಇಷ್ಟ. ಅದಕ್ಕೋಸ್ಕರ ಹಾಗೆಯೇ ಮಾರ್ನಿಂಗ್ ಟಿಫನ್ ಜೊತೆಗೆ ಬಜ್ಜಿ ಕೂಡ ಮಾಡಿದ್ದೆ, ಆಲೂಗೆಡ್ಡೆ ಬಜ್ಜಿ. ಹಾಗೆ ಇಲ್ಲಿ ಸರ್ವ್ ಮಾಡೋಣ ಅಂತ ಅವಲಕ್ಕಿ ಮತ್ತು ಚಿತ್ರಾನ್ನ, ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಉಳಿದಿತ್ತಲ್ವ, ಆಲೂಗೆಡ್ಡೆ ಬಜ್ಜಿ ಮಾಡಿ ಅದರೊಟ್ಟಿಗೆ ಸ್ವಲ್ಪ ಈರುಳ್ಳಿ ಪಕೋಡ ಕೂಡ ಮಾಡಿಕೊಂಡೆ ಅದ್ರ ಹಿಟ್ಟಲ್ಲೇ. ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಹಾಗೆ ಇದು ನಾನು ನನ್ನ ಮಗ ಇಬ್ಬರು ಸೇರಿ ತಿನ್ಕೊಂಡ್ವಿ, ಜಾಸ್ತಿ ಆಗುತ್ತೆ ಅಂತ. ಆಮೇಲೆ ಇದು ಮಧ್ಯಾಹ್ನ ನಂತರ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಕಸ ಆಗಿಬಿಟ್ಟಿತ್ತು. ಅಂದರೆ ಯಾವಾಗಲೂ ಹೀಗೆ ಇರುತ್ತೆ, ಆಲ್ಮೋಸ್ಟ್ ಗೊತ್ತು ನನ್ನ ಮನೆ ಯಾವಾಗಲೂ ಹೀಗೆ ಇರುತ್ತೆ ಅಂತ. ಆದರೂ ಪದೇ ಕ್ಲೀನ್ ಮಾಡ್ತಾಯಿರ್ತೀವಿ, ಆದರೂ ಮಕ್ಕಳಿರೋದ್ರಿಂದ ಹಾಗೆ ಆಗ್ತಾಯಿರುತ್ತೆ. ನಿನ್ನೆ ಬಟ್ಟೆ ಕ್ಲೀನ್ ಮಾಡಿದೆ ಅಲ್ವಾ, ಅದರೊಟ್ಟಿಗೆ ನಂದು ವೇಸ್ಟ್ ನೈಟಿ ಸಿಕ್ತು. ಅದನ್ನ ಸುಮ್ಮನೆ ವೇಸ್ಟ್ ಮಾಡಿ ಒಗೆಸೋದಕ್ಕಿಂತ ಏನಾದರೂ ಒರೆಸೋದಕ್ಕೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿ ಅದನ್ನು ಪೀಸ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ತುಂಬ ಲಡ್ಡಾಗಿತ್ತು ಈ ಬಟ್ಟೆ, ತುಂಬ ಇಷ್ಟಪಟ್ಟು ಹಾಕ್ತಿದ್ದೆ ಈ ಡ್ರೆಸ್, ಈ ನೈಟಿನ. ಅದು ತುಂಬ ಲಡ್ಡಾಗಿಬಿಟ್ಟಿದೆ ಅಂತ ಹೇಳಿ ಇನ್ನೇನು ಹಾಗೆ ಇಟ್ಕೊಂಡು ಇದು ಮಾಡೋದು ಅಂತ ಹೇಳಿ ಅದನ್ನು ಕೂಡ ಪೀಸ್ ಮಾಡಿಕೊಂಡು ಈ ಗ್ಯಾಸೆಲ್ಲ ಕ್ಲೀನ್ ಮೇನ್ ಗ್ಯಾಸ್ ಕ್ಲೀನ್ ಮಾಡೋದಕ್ಕೆ ನಂಗೆ ವೇಸ್ಟ್ ಕ್ಲಾತ್ ಬೇಕು ಅಂತ ಹೇಳಿ ಅದಕ್ಕೋಸ್ಕರನೇ ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಇಲ್ಲಿ ಮಂಚದ ಮೇಲೂ ಬಕೆಟ್ ಒಳಗೆ ಮಡಿಸೋ ಬಟ್ಟೆ ಇದೆ, ಮೇಲೂ ಕೂಡ ಬಟ್ಟೆ ಇರೋದ್ರಿಂದ ಅದು ಮಡ್ಚಿರಲಿಲ್ಲ. ಅದು ಇದು ಸೇರಿಸಿ ಒಟ್ಟಿಗೆ ಮಡ್ಸೋಣ, ಪದೇ ಮಡ್ಚೋದು ಮತ್ತು ಅದೇ ವೀಡಿಯೋ ಮಾಡಿ ಹಾಕೋದು ಸರಿಯಾಗಲ್ಲ ಅಂತ ಹೇಳಿ ಅದು ಕೂಡ ಹಾಗೆ ಬಿಟ್ಟಿದ್ದೀನಿ. ಹೋಗಿ ನಾಳೆ ಅಥವಾ ನಾಡ್ದು ಎತ್ಕೊಬರ್ಬೇಕು. ಸ್ವಲ್ಪ ಮಳೆ ಬರ್ತಿತ್ತಲ್ವ, ಇನ್ನೂ ತಣ್ಣಗಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಹಾಗೆ ಬಿಡ್ತೀನಿ ಅಷ್ಟೇ. ಹಾಗೆ ಆ ಬ್ಲೂ ಟಾಪ್ ಬಂದು ಡ್ರೆಸ್ಸು ನಾನು ಟೈಲರಿಂಗ್ ಮಾಡುವಾಗ ಫಸ್ಟ್ ಹೊಲಿದಿದ್ದು ಟಾಪ್, ಅದು ತುಂಬ ಚೆನ್ನಾಗಿತ್ತು, ಹಾಕ್ತಿದ್ದೆ. ಬಟ್ ಇವಾಗ ಫೀಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಹಾಕಲ್ಲ. ಹಾಗೆ ಸ್ವಲ್ಪ ನಿನ್ನೆ ನಮ್ಮನೆಯವ್ರನ್ನ ಆ ಕಬೋರ್ಡ ಕ್ಲೀನ್ ಮಾಡಿದ್ರಲ್ಲಿ ನನ್ನ ಡ್ರೆಸ್ ಮಾತ್ರ ಕ್ಲೀನ್ ಮಾಡಿದ್ದೆ, ನಮ್ಮನೆಯವ್ರದ್ದು ಹಾಗೆ ಉಳಿದಿತ್ತು. ಅದಕ್ಕೋಸ್ಕರ ಇವತ್ತು ಅವ್ರದ್ದೂ ಕ್ಲೀನ್ ಮಾಡೋಣ ಅಂತ ಹೇಳಿ ಅವ್ರದ್ದೆಲ್ಲ ಬಟ್ಟೆ ತೊಗೊಬಂದು ಹಾಕ್ಕೊಂಡೆ. ಹಾಗೆ ಅಮ್ಮ ಮತ್ತು ಮುದ್ದು ಇಬ್ಬರು ಮಲ್ಕೊಂಡಿದ್ರು, ಒಂಚೂರು ಡಿಸ್ಟರ್ಬ್ ಆದರೂ ಇಬ್ಬರು ಕೂತ್ಕೊಬಿಡ್ತಾರೆ ಅಂತ ಹೇಳಿ ಹಾಗೆ ಒಬ್ಬಳನ್ನೇ ನಿಧಾನವಾಗಿ ಮಡಿಸ್ತಾ ಇದ್ದೆ. ಅಷ್ಟರೊಳಗೆ ನಮ್ಮನೆಯವ್ರು ಕೂಡ ಬಂದರು. ಅವರು ಊಟ ಮಾಡಿ ಹೋಗ್ತೀನಿ ಅಂತ ಹೇಳಿದರು. 4 ಗಂಟೆ ಆಗಿತ್ತು, ಅಷ್ಟರೊಳಗೆ ಊಟಕ್ಕೆ ಬಂದರು ಅವರು. ಅವರಿಗೆ ಎಲ್ಲಿ ಹೋದರೂ ಹೋಟ್ಲ್ ಊಟ ಇಷ್ಟ ಆಗಲ್ಲ, ಅವ್ರಿಗೆ ಮನೆ ಊಟವೇ ತುಂಬ ಇಷ್ಟ. ಅದರಲ್ಲೂ ನಾನು ಮಾಡಿದ್ದೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನೆಲ್ಲರೂ ಅಮ್ಮನ ಮನೆಗೆ ಹೋದರೆ ಅಮ್ಮನೂ ಅಷ್ಟೇ, ನೀನೇ ಮಾಡು, ನಿಮ್ಮ ಮನೆಯವ್ರು ನೀನು ಮಾಡಿದ್ದೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನೇ ಮಾಡಬೇಕು. ಅದಕ್ಕೋಸ್ಕರ ಅವರು ಯಾರು ಮಾಡಿದ್ದು ಅಷ್ಟು ತಿನ್ನಲ್ಲ, ನಾನು ಮಾಡಿದ ಅಡುಗೆ ಅದೇನಂತ ಗೊತ್ತಿಲ್ಲ. ಕೆಲವೊಂದು ಗಂಡಂದ್ರು ಈ ಥರ ಹೇಳೋಕ್ಕೆ ಸಿಗೋದು ತುಂಬ ಕಷ್ಟ. ಬಟ್ ನಮ್ಮ ಮನೇಲಿ ನಾನು ಲಕ್ಕಿ ಮಾಡಿದ್ದೀನಿ, ತುಂಬ ಲಕ್ಕಿ ಅನಿಸುತ್ತೆ. ಪಾಪ ಏನು ಮಾಡಿಕೊಟ್ರು ಯಾವತ್ತೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ.
ಅದು ಅಂದರೆ ಹೇಳಿಲ್ಲ ಅಂದರೆ ಹಾಗಲ್ಲ, ಅಂದರೆ ಯಾವತ್ತೂ ನಾನು ಹಾಗೆ ಮಾಡಿಕೊಟ್ಟಿಲ್ಲ, ಬೇಕಾ ಬೇಟಿ ಅನ್ನೋ ಥರ ನಾನು ಯಾವತ್ತೂ ಮಾಡಿಕೊಟ್ಟಿಲ್ಲ. ಯಾವಾಗಲೂ ಯಾವುದೇ ಅಡುಗೆ ಅದು ಪ್ರೀತಿಯಿಂದ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಬಟ್ ಕೆಲವೊಬ್ಬರು ನಮ್ಮನ್ನು ಕಾಣಿಸ್ಬೇಕಂತಲೇ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮನೆಯವ್ರು ಹಾಗಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಡೈರೆಕ್ಟಾಗೇ ಹೇಳಿಬಿಡ್ತಾರೆ. ಚೂರು ಉಪ್ಪು ಖಾರ ಎಲ್ಲ ಕಮ್ಮಿ ಆಯಿತು, ಜಾಸ್ತಿ ಆಯಿತು, ನೋಡಮ್ಮ ಉಪ್ಪು ಜಾಸ್ತಿ ಹಾಕಿದೆಯಾ, ಖಾರ ಕಮ್ಮಿ ಹಾಕಿದೆಯಾ, ನೋಡಿ ಇನ್ನೊಂದ್ಸಲ ನೋಡಿ ಮಾಡು ಅಂತ ಹೇಳಿ ಹೋಗ್ತಾರೆ ಅಷ್ಟೇ. ಹಾಗೆ ಇಲ್ಲಿ ಕ್ಲೀನ್ ಮಾಡಿಕೊಂಡೆ. ಕೆಳಗೆ ಬುಕ್ಸ್ ಎಲ್ಲ ಇದೆಯಲ್ಲ, ಅದು ಅಕ್ಕ ತಗೊಂಡು ಹೋದ್ಮೇಲೆ ಫುಲ್ ಸ್ಪೇಸ್ ಖಾಲಿ ಆಗುತ್ತೆ. ಅದನ್ನ ಕೂಡ ಒಂದ್ಸಲ ಕ್ಲೀನ್ ಮಾಡ್ಬೋದು. ಹಾಗೆ ಅಲ್ಲಿ ಕಸ ಗುಡಿಸ್ಕೊಳ್ಳೋದಿತ್ತು, ತೆಗಿಯೋಕ್ಕೆ ಹೋದರೆ ಅಮ್ಮ ಹೇಳ್ತಾಳೆ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ. ಅಮ್ಮನ ಮಲ್ಕೊಂಡಿದ್ಲು, ಇಲ್ಲಿ ಮುದ್ದು ಆಟಾಡ್ತಾ ಇದ್ದ. ಅವ್ನು ಕಾಣಿಸಲ್ಲ ಅಂತ ಅನಿಸುತ್ತೆ, ಬಟ್ ಅವನ್ನ ಈಗಲೇ ಮಾಡೋದ್ರಿಂದ ಅವನು ಪಾದ ಹೇಳ್ತಾನೆ ಇರ್ತೀನಿ, ತಂಗಿ ಮಲಗಿದ್ದಾಳೆ, ಕಾಟ ಕೊಡಬೇಡ, ತಂಗಿ ಮಲಗಿದ್ದಾಳೆ, ಇದು ಮಾಡಬೇಡ, ಸುಮ್ಮನಿರು, ಸೌಂಡ್ ಮಾಡಬೇಡ ಅಂತ. ಹಾಗೆ ಮಡಷ್ಟಲ್ಲಿ ಒಂದು ಶರ್ಟ್ ಪ್ಯಾಂಟ್ ಹಾಗೆ ಉಳ್ಕೊಂಡಿತ್ತು, ಅದನ್ನೂ ಕೂಡ ಎತ್ತಿಟ್ಟು ಬ್ಯಾಗ್ ಹಾಕೊಂಡು ಬೀರ್ದು ಅಂತ ಬಂದಿದ್ದೀನಿ. ಎಲ್ಲೂ ಒಂದು ಚೂರು ಸೌಂಡ್ ಹಾಕ್ಬಾರ್ದು, ಆ ರೀತಿ ನಿಧಾನವಾಗಿ ಹಾಕ್ಕೊತೀನಿ. ಎಲ್ಲರೂ ನನ್ನ ಮಗಳಿದ್ರೆ ಅರೆ ಬರೀ ನಿದ್ದೆ ಆಗ್ಬಿಟ್ರಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಇಲ್ಲಿ ಮಲ್ಕೊಂಡಿದ್ದಾಳೆ. ಮಕ್ಕಳು ಮಲ್ಕೊಂಡಾಗ ನೋಡೋಕೆ ತುಂಬ ಚೆಂದ ಅನ್ನಿಸ್ತಾರೆ, ತುಂಬ ಮುದ್ದಾಗಿ ಕಾಣಿಸ್ತಾರೆ ನೋಡಿದಾಗ. ಹಾಗೆ ಕಚ್ಚಿ ತಿಂದುಬಿಡೋಣ ಅನಿಸುತ್ತೆ. ಆಮೇಲೆ ಕೆಲಸ ಮುಗಿಸಿತ್ತಲ್ವ, ಅದಕ್ಕೆ ಕಸ ಗುಡಿಸಿ ಪಾತ್ರೆ ತೊಳೆಯೋದಿತ್ತು ಅಂತೇಳಿ ಎಲ್ಲದನ್ನು ಒಂದೇ ಸಲ ಕ್ಲೀನ್ ಮಾಡ್ಕೊಬಿಟ್ರೆ ಸರಿಯಾಗುತ್ತೆ ಅಂತ ಹೇಳಿ ಪಾತ್ರೆಗೆ ಇದನ್ನು ಕ್ಲೀನ್ ಮಾಡ್ಕೊತೀನಿ. ಪಾತ್ರೆ ತೊಳೆಯೋದೊಳಗೆ ಹಾಲು ಬಿಸಿ ಮಾಡ್ಕೋಬೇಕು, ಅದಕ್ಕೋಸ್ಕರ ಹಾಲು ಬಿಸಿ ಇಟ್ಕೊಂಡೆ. ಮತ್ತು ಅಮ್ಮಗೆ ರಾತ್ರಿ ಊಟಕ್ಕೆ ಹಾಲು ಬೇಕಲ್ವ, ಅದಕ್ಕೋಸ್ಕರ. ಅವಳಿಗೆ ಹಾಲು ಊಟ ಮಾಡಿಸಿ ಸಾಂಬಾರ್ದು ಅಭ್ಯಾಸ ಇಲ್ಲ ಅಷ್ಟು, ಅದಕ್ಕೆ ಖಾರ ಆದರೆ ಊಟನೇ ಮಾಡಲ್ಲ. ಅದಕ್ಕೋಸ್ಕರ ಚೂರು ಸಾಂಬಾರು ಹಾಕಿ ಅಭ್ಯಾಸ ಮಾಡಿಸ್ಬೇಕು ಇನ್ನೂ ನಾನು, ಅದೊಂದು ಬಿಟ್ಟಿದ್ದೀನಿ ಅಷ್ಟೇ. ಅಷ್ಟರೊಳಗೆ ಹಾಲು ಕೂಡ ಪಾತ್ರೆ ತೊಳೆದೆ, ಹಾಲು ಕೂಡ ಕಾದು ಉಕ್ಕಾಗಿ ಬಂದಿತ್ತು. ನಾನೊಂದು ಚೂರು ನೀರು ಹಾಕಲ್ಲ, ಇದೇ ಕೆನೆಯೇ ನಾನು ತುಪ್ಪ ಮಾಡೋಕ್ಕೆ ಇಟ್ಕೊಳ್ಳೋದು. ಒಂಚೂರು ನೀರಲ್ಲಿ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಲ್ವಾ ಹಾಲಿನ ಕೆನೆ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ, ಹಾಗೆ ಉಕ್ಕಿಸ್ಬಾರ್ದು ಹಾಲು ಕೆನೆ ಬರುವಾಗ. ಇಲ್ಲಿ ಹಾಗೆ ಹಾಲಿನ ಎಲ್ಲ ಬಿಸಿ ಮಾಡಿ ತಲೆ ಬಾಚ್ಕೊಂಡು ಅಂತ ಬಂದೆ. ಯಾವಾಗಲೂ ತಲೆ ಬಾಚುವಾಗ ನಮ್ಮನೆ ಹಾಲು ಉಕ್ಕೋಗ್ಬಿಟ್ಟಿರೋದು, ಅದಕ್ಕೆ ಇವತ್ತು ಕಾದು ನಿಂತ್ಕೊಂಡು ತಲೆ ಬಾಚ್ಕೊಂಡು ಅಂತ ಬಂದಿದ್ದೀನಿ. ಹಾಗೆ ತಲೆ ಬಾಚ್ಕೋತಾ ಇದ್ದು ಒಂದು ಸ್ವಲ್ಪ ಮುದ್ದೆಗೇನೋ ಜೋರು ಮಾಡ್ತಾಯಿದ್ದೆ, ಅಂದರೆ ತುಂಬ ಸೌಂಡ್ ಮಾಡ್ತಾ ಇದ್ದ. 3 ಹಫ್ಟೆ ಮೇಲಿರೋದ್ರಿಂದ ಕೆಳಗಡೆ ಇರೋ ತಲೆ ಮೇಲೆ ಅದು ತೊಗೊಂಡು ಕುಡ್ದಂಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಹಾಗೆ ಪಕ್ಕದ ಮನೆ ಅಕ್ಕ ಕೂಡ ಬಂದರು, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಬಾಯ್.